ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, KEA ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 3ನೇ ಸುತ್ತಿನ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು, ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳ ಎರಡನೇ, ನೋಡಿ ವೈದ್ಯಕೀಯದವರಿಗೆ ಇದು ಎರಡನೇದ್ದು, ಹಾಗೂ ಇಂಜಿನಿಯರಿಂಗ್ ಸೇರಿದಂತೆ ಇತರ UGCET ಕೋರ್ಸ್ಗಳ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು KEA ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ನಾನು ಇದೀಗ ನೋಡಿದೆ, ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳದ ಮತ್ತು ಆಯುಷ್ಯದ್ದು ಎರಡನೇ ಮತ್ತು ಪ್ರೊವಿಷನಲ್ ಇದು ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ನಾನು ಕಂಡಂತೆ ಯಾವುದೇ ಬದಲಾವಣೆ ಅದರಲ್ಲಿ ಕಂಡು ಬರಲಿಲ್ಲ. ಈಗ ಈ ಸೀಟು ಆ್ಯಡ್ ಆದಮೇಲೆ ಅವರು ರನ್ ಮಾಡಿದಾರೋ ಏನೋ ಅಂತ ತಿಳಿತಾ ಇಲ್ಲ. ಯಾಕಂದರೆ ನಾನು ಒಂದಿಷ್ಟು ನಮ್ಮ ವಿದ್ಯಾರ್ಥಿಗಳು ಕೊಟ್ಟಿದ್ದರು, ಅವರ ಒಂದು ಅಂಕಗಳನ್ನು ಇದನ್ನು ತೆಗೆದುಕೊಂಡು ನಾನು ನೋಡಿದಾಗ, ರ್ಯಾಂಕ್ ತೆಗೆದುಕೊಂಡು ನೋಡಿದಾಗ ಲಾಸ್ಟ್ ಟೈಮ್ ಏನಿತ್ತು ಅದೇ ನನಗೆ ಕಾಣ್ತಾ ಇದೆ. ನಿಮಗೇನಾದರೂ ಚೇಂಜಸ್ ಕಂಡ್ರೆ ತಿಳಿಸಿ. ಇನ್ನು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ನೋಡಿ, ಈಗಾಗಲೇ ಸೆಪ್ಟೆಂಬರ್ 11ರಂದು ಬೆಳಗ್ಗೆ 11 ಗಂಟೆ ಒಳಗೆ ಇಮೇಲ್ ಮೂಲಕ ತಿಳಿಸಬಹುದು ಅಂತ ಕೊಟ್ಟಿದ್ದಾರೆ. ನೋಡಿ, ಇಂಜಿನಿಯರಿಂಗ್ ಲಿಂಕ್ ಕೂಡ ಇನ್ನೂ ಓಪನ್ ಆಗ್ತಾ ಇಲ್ಲ. ಆಲ್ರೆಡಿ ಈಗ ನಾವು ರಿಸಲ್ಟನ್ನು ಬಿಟ್ಟಿದ್ದೀವಿ. ಸೆಪ್ಟೆಂಬರ್ 11ರಂದು ಬೆಳಗ್ಗೆ 11 ಗಂಟೆ ಒಳಗೆ ಇಮೇಲ್ ಮೂಲಕ ತಿಳಿಸಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಮುಂದುವರೆದು ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ನೋಡಿ, ನಿಮಗೆಲ್ಲ ಗೊತ್ತಿದೆ, ಈ ಏನು ಪ್ರೊವಿಷನಲ್ ಅಂತ ಬಿಡ್ತಾರಲ್ಲ 99%, ಅದೇ ರಿಸಲ್ಟು ನಿಮಗೆ ಫೈನಲ್ ಅಂತ ಕೊಡ್ತಾರೆ, ಅದೇ ರಿಸಲ್ಟೇ ಇರ್ತದೆ. ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಇಂಜಿನಿಯರಿಂಗ್ ಸೇರಿದಂತೆ ಇತರ UGCET ಕೋರ್ಸ್ಗಳ ಅಭ್ಯರ್ಥಿಗಳು, ಅಂದರೆ ಬೇರೆ ಬೇರೆ ನಮ್ಮ ಏನು UGCET ಅಂಡರ್ ಬರ್ತಾವಲ್ಲ ಎಲ್ಲ ಕೋರ್ಸ್ ಅಭ್ಯರ್ಥಿಗಳು ಸೆಪ್ಟೆಂಬರ್ 13ರೊಳಗೆ ಶುಲ್ಕ ಪಾವತಿಸಿ ಸೀಟು ಖಾತ್ರಿ ಚೀಟಿ ಡೌನ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಕಾಲೇಜುಗಳಿಗೆ ವರದಿ ಮಾಡಿಕೊಳ್ಳಬೇಕು. ನೋಡಿ, ಟೈಮನ್ನು ಬಹಳ ಕಡಿಮೆ ಕೊಟ್ಟಿದ್ದಾರೆ. ನೋಡಿ, ಇವತ್ತೇ ರಿಸಲ್ಟ್ ಕೊಟ್ಟಿದ್ದಾರೆ, ಅದು ಕೂಡ ಇನ್ನೂ ಓಪನ್ ಆಗ್ತಾ ಇಲ್ಲ. ಇನ್ನು ನಾಳೆ 11 ಗಂಟೆ ಒಳಗೇ ಏನಾದರೂ ಆಕ್ಷೇಪಣೆ ಇದ್ದರೆ ಇಮೇಲ್ ಮಾಡಿರಿ ಅಂತ ಹೇಳಿದ್ದಾರೆ. ನಾಳೆ 11ನೇ ತಾರೀಕು, 13ನೇ ತಾರೀಕಿನೊಳಗಾಗಿ ಶುಲ್ಕ ಪಾವತಿಸಿ ಇದನ್ನು ಮಾಡಬೇಕು ಅಂದಿದ್ದಾರೆ. ಅಂದರೆ ನಾಳೆನೇ ಫೈನಲ್ ರಿಸಲ್ಟ್ ಅಂತ ಬಿಡುವ ಹಾಗೆ ಕಾಣ್ತದೆ ಅವ್ರು ಹೇಳೋದು ನೋಡಿದರೆ. ಇನ್ನು ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ದಿನಾಂಕವನ್ನು MCC ಮುಂದಿಡಿರೋ ಕಾರಣ ರಾಜ್ಯದಲ್ಲಿ ಕೂಡ ಈ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು ಮುಂದಿನ ಸೂಚನೆಗಾಗಿ ಕಾಯಬೇಕಾಗುತ್ತದೆ. ನೋಡಿ, ಅವುಗಳಂತೆ ಸುಮ್ಮನೆ ಅವ್ರು ನೋಡ್ಕೊಳ್ಳೋದಷ್ಟೇ, ಆದರೆ ಮುಂದಿನ ಸೂಚನೆಗೆ ಅವರು ಕಾಯಬೇಕಾಗ್ತದೆ. ಇನ್ನು ಇಂಜಿನಿಯರಿಂಗ್ ಸೇರಿದಂತೆ UGCET ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಸುತ್ತಿನಲ್ಲಿ ಶುಲ್ಕ ಅಥವಾ ಕಾಷನ್ ಡಿಪಾಸಿಟ್ ಪಾವತಿಸಿದ್ದರೆ ಅದನ್ನು ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿನ ಶುಲ್ಕಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. ಅಂದರೆ ಯಾರಾದರೂ ಈಗ ಕಾಷನ್ ಡಿಪಾಸಿಟ್ ಇದನ್ನು ಮಾಡಿದರೆ ನಿಮಗೆ ಏನು ಕೋರ್ಸುಗೆ ಅಲಾಟ್ ಆಗಿರ್ತದಲ್ಲ ಆ ಕೋರ್ಸ್ ಫೀ ಜೊತೆಗೆ ಆ ಕಾಷನ್ ಡಿಪಾಸಿಟನ್ನು ನಿಮಗೇನಾದರೂ ಸೀಟ್ ಅಲಾಟ್ ಆಗಿದ್ದರೆ 10,000 ರೂಪೀಸ್ ಮೈನಸ್ ಮಾಡಿಕೊಂಡು ನೀವು ತುಂಬಬೇಕಾಗ್ತದೆ. ಅದನ್ನು ಅಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಅದು ತೋರಿಸುತ್ತೆ ಅಂತ ಹೇಳಿ ನಿರ್ದೇಶಕರು ಹೇಳಿದ್ದಾರೆ. ನೋಡಿ, ಈಗಾಗಲೇ ಯಾರಿಗೆ ಎಲ್ಲ ಲಿಂಕ್ಗಳು ಓಪನ್ ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀರಿ, ಅವರು ತಿಳಿಸ್ಬೇಕು. ಇದನ್ನೇ ನೋಡಿ, ಇಲ್ಲಿ ಇದನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಇಲ್ಲಿ ವೆಬ್ಸೈಟ್ನಲ್ಲಿ ಕೊಟ್ಟಿದ್ದಾರೆ. ಕೆಲವು ವೈದ್ಯಕೀಯ ಕಾಲೇಜುಗಳಿಗೆ ಸೀಟುಗಳು ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಹಾಗೂ ಹೊಸದಾಗಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜು ಸೇರ್ಪಡೆಯಾದ ಕಾರಣದಿಂದ ವೈದ್ಯಕೀಯ, ದಂತ ವೈದ್ಯಕೀಯ ಕೋರ್ಸ್ಗಳಿಗೂ ಸಹ ಇಚ್ಛೆಗಳನ್ನು ನಮೂದಿಸಲು ಅವಕಾಶ ನೀಡಿ ಇಂಜಿನಿಯರಿಂಗ್ ಹಾಗೂ ಇತರೆ ಕೋರ್ಸ್ಗಳ ಜೊತೆಯಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ದಿನಾಂಕ 10/9/2025 ಪ್ರಕಟಿಸಲಾಗಿದೆ. 3ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಗೆ 9/9/2025 ಬೆಳಗ್ಗೆ 8 ಗಂಟೆಯವರೆಗೆ ನಮೂದಿಸಿದ ಆಪ್ಷನ್ಗಳನ್ನು ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ನನಗಂತೂ ಯಾವುದು ಅಲ್ಲಿ ಡಿಫ್ರೆನ್ಸ್ ಕಂಡಿಲ್ಲ. ಮತ್ತು ಸೀಟುಗಳು ಅಷ್ಟೊಂದು ಸೀಟುಗಳು ಅಲ್ಲಿ ಜಾಸ್ತಿ ಆದರೂ ಕೂಡ ಯಾಕೆ ಚೇಂಜಸ್ ಕಾಣ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇದು 3ನೇ ಸುತ್ತಿನ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಆಗಿದ್ದು ನೋಡಿ, UGCET ಇದು ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟಿಗೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತಿಲ್ಲ. ಯಾವುದಾದ್ರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ 3ನೇ ಸುತ್ತಿನ ಕಟ್ ಆಫ್ ರ್ಯಾಂಕ್ ಪರಿಶೀಲಿಸಲಾಗಿದೆ, ಆದರೆ ಯಾವುದೋ ಸೀಟು ಹಂಚಿಕೆ ಆಗಿಲ್ಲ ಅಂತ ನೀವು ಕಟ್ ಆಫ್ ರ್ಯಾಂಕ್ ಬಿಡ್ತಾರೆ, ಅದನ್ನು ನೋಡಿಕೊಂಡು ನೀವು ಮೇಲ್ ಮಾಡಬೇಕು. ನೋಡಿ, ಟೈಮ್ ಕೂಡ ಹೇಗೆ ಕೊಟ್ಟಿದ್ದಾರೆ, ನಾಳೆ 11 ಗಂಟೆವರೆಗೆ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಈ ಒಂದು ದಿನಾಂಕ 9/9 ಸೂಚನೆಯಲ್ಲಿ ಅಂತೇಳಿ ಇದು ಸೂಚನೆ ಎಲ್ಲ ಕೊಟ್ಟಿದ್ದಾರೆ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಅದನ್ನೇ ನೋಟಿಸನ್ನು ಇದನ್ನೇ ಇಂಗ್ಲೀಷ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 9/9ವರೆಗೆ 8 ಗಂಟೆಯವರೆಗೆ ನೀವು ಏನು ಇದನ್ನು ಮಾಡಿದ್ರಿ ಅವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ.
ಈಗ ನಿಮಗೆ ಇಲ್ಲೂ ಕೂಡ ಹೇಳಿದರೆ 13ನೇ ತಾರೀಕು, ನಾನು ಆಗಾಗಲೇ ಅಲ್ಲಿ ಟ್ವಿಟರ್ನಾಗಿಂದು ಹೇಳಿದೆ, 13ನೇ ತಾರೀಕು ನಿಗದಿತ ಶುಲ್ಕ ಪಾವತಿಸಿ ಈ ಕಾಲೇಜಿಗೆ ಜಾಯಿನ್ ಆಗಬೇಕು, ಪ್ರವೇಶ ಪಡಿಬೇಕು ಅಂತ ಹೇಳಿದರೆ ಕಾಷನ್ ಡಿಪಾಸಿಟ್ನ ಹೊಂದಾಣಿಕೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಮತ್ತು ಮೆಡಿಕಲ್ ಮತ್ತು ಡೆಂಟಲ್ ಮತ್ತು ಆಯುಷ್ ಕೋರ್ಸಸ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಆರ್ ಅಡ್ವೈಸ್ ನಾಟ್ ಟು ಟೇಕ್ ಎನಿ ಆ್ಯಕ್ಷನ್ ಟಿಲ್ ಫರ್ದರ್ ನೋಟಿಸ್. ನೋಡಿ ಇಲ್ಲಿ ಆಯುಷ್ನವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ನೋಡಿ ಆಯುಷ್ ಕೋರ್ಸ್ಗೂ ಮಾತ್ರ ಮೊದಲು ಅವ್ರನ್ನ ಈ ಇಂಜಿನಿಯರಿಂಗ್ ಇದರೊಳಗೆ ಸೇರಿಸ್ಕೊಂಡಿದ್ರು UGCETಯಲ್ಲಿ. ಈಗ ನೋಡಿ ಆಯುಷ್ ಕೋರ್ಸ್ನವರು ಕೂಡ ವೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದೊಂದು ಇಲ್ಲಿ ನಮಗೆ ಕ್ಲಿಯರ್ ಆಯಿತು. ಆಯುಷ್ ಕೋರ್ಸ್ನವರು ಕೂಡ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ಒಂದು ಸೂಚನೆ ಬರುವವರೆಗೆ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಏನಾದರೂ ಸೂಚನೆ ಬಂತಂದರೆ ಅದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಭೇಟಿ ಆಗೋಣ.